ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ದೆಹಲಿ ಜಂತರ್ ಮಂತರ್ ಪ್ರತಿಭಟನೆ ಈಗ ಬೇರೆ ಬೇರೆ ರೂಪದಲ್ಲಿ ದೆಹಲಿಯ ಸುತ್ತ ಒಂದು ಕೋಟೆಯನ್ನೇ ನಿರ್ಮಿಸ್ತಾ ಇದೆ. ಒಂದು ಕಡೆ ಹರಿಯಾಣ ಗಡಿಯಲ್ಲಿ ರೈತರುಗಳು ಬಂದು ಬೇಡಿಬಿಟ್ಟಿದ್ದಾರೆ. ಅವರು ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಏನಿದೆ ಅದನ್ನು ವಿರೋಧಿಸಿ ರಾಜಧಾನಿಗೆ ರೈತರು ನುಗ್ಗುತ್ತಾ ಇದ್ದಾರೆ. ಇನ್ನೊಂದು ಕಡೆ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಅವರ ಪಾಲಕರು ಎಲ್ಲರೂ ಕೂಡ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಕಾಂಗ್ರೆಸ್ ಇವತ್ತು ಅಧಿಕೃತವಾಗಿ ಅಖಾಡಕ್ಕೆ ಇಳಿತು. ಇದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಇದಕ್ಕಿಂತ ಹೇಗೆ ನಡೆದು ಹೋಯ್ತು ಅದನ್ನು ಮೊದಲು ನಿಮ್ಗೆ ತಿಳಿಸ್ತೀನಿ. ಅದಾದ್ಮೇಲೆ ಇದು ಮಾಸ್ಟರ್ ಸ್ಟ್ರೋಕ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಅವರ ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ನ ಎಂಪಿಗಳು ಬಂದಿದ್ರು. ಸಂಸತ್ತು ಅಧಿವೇಶನ ಏನಿದೆ ಇವತ್ತಿನ ಕಲಾಪ ನಡೆದಿರಲಿಲ್ಲ. ಅದೇ ಬೇಡಿಕೆ ಬೇಡಿಕೆ ಬೇಡಿಕೆ. ಎಸ್, ಸರ್ಕಾರ ತನ್ನ ನಿಲುವೆಯಿಂದ ಹೊರಗೆ ಬರುವ ಚಾನ್ಸಸ್ ಕೂಡ ಕಾಣ್ತಿರ್ಲಿಲ್ಲ. ವಿದ್ಯಾರ್ಥಿಗಳು ಅಲ್ಲಿ ಜಂತರ್ ಮಂತರ್ನಲ್ಲಿ ಕೂತಿದ್ರು. ಕಾಂಗ್ರೆಸ್ ಈ ಒಂದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ನೀಡಿದ್ದು ನಿಜ, ಆದ್ರೆ ಆಕ್ಟಿವ್ ಆಗಿ ಈ ಹೋರಾಟದಲ್ಲಿ ಕಾಂಗ್ರೆಸ್ ಭಾಗವಹಿಸ್ತೋ ಇಲ್ವೋ? ಯಾಕಂದ್ರೆ ಇದರಿಂದ ಉಂಟಾಗಬಹುದಾದ ರಾಜಕೀಯ ಪರಿಣಾಮವನ್ನ ಕಾಂಗ್ರೆಸ್ ಹೇಗೆ ಗ್ರಹಿಸುತ್ತೆ? ಇಡೀ ಈ ಹೋರಾಟದ ಕ್ರೆಡಿಟ್ ಅನ್ನ ಕಾಕ್ರೋಚ್ ಜನತಾ ಪಾರ್ಟಿ ಕೊಟ್ಬಿಟ್ರೆ ರಾಜಕೀಯವಾಗಿ ತಮ್ಗೇನಾಗಬಹುದು? ಇಂತಹ ಯೋಚನೆಯಲ್ಲಿ ಕಾಂಗ್ರೆಸ್ ಮುಳುಗಿತ್ತು. ಆದ್ರೆ ಈ ಸಂದರ್ಭದಲ್ಲಿ ನಡೆದದ್ದೇನು? ಖರ್ಗೆ ಅವರ ಮನೆ ಏನಿದೆ ಆ ಮನೆಗೆ ರಾಹುಲ್ ಗಾಂಧಿ ಅವರು ಬಂದಿದ್ರು, ಉಳಿದ ಎಂಪಿಗಳು ಬಂದಿದ್ರು. ಅವರ ಹುಟ್ಟುಹಬ್ಬದ ಆಚರಣೆ. ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಅವರು ಖರ್ಗೆ ಅವರ ಮನೆಯಿಂದ ಹೊರಗಡೆ ಬಂದರು. ಅವರು ಹಾಗೆ ಹೊರಗೆ ಬಂದವರು ವಾಹನವನ್ನು ಏರ್ಲೇ ಇಲ್ಲ, ನಡೆದು ಹೊರಟರು. ಅವ್ರ ಹಿಂದೆ ದಟ್ ಸಂಸತ್ ಸದಸ್ಯರುಗಳು ಕಾಂಗ್ರೆಸ್ನವರು ಅವರು ಹೊರಟರು. ಹಾಗೆ ಅವರು ಅಲ್ಲಿಂದ ನಡೆದು ಬಂದದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಹತ್ತಿರ. ಖರ್ಗೆ ಅವರ ನಿವಾಸ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸ ಹೆಚ್ಚು ದೂರದಲ್ಲಿಲ್ಲ. ಸೊ ಪ್ರಧಾನಿ ನಿವಾಸ ಇರೋದು 7 ರೇಸ್ ಕೋರ್ಸ್, ಮೊದಲ ರೇಸ್ ಕೋರ್ಸ್ ರೋಡ್ ಅಂತ ಆಗಿತ್ತು, ಈಗ ಅದನ್ನ ಹೆಸರು ಬದಲಿಸಿದ್ದಾರೆ, ಲೋಕ ಕಲ್ಯಾಣ ಮಾರ್ಗ ಅಂತ. ಸೊ ಲೋಕ ಕಲ್ಯಾಣ ಮಾರ್ಗದ ಬಹುತೇಕ ಯಾರ ನಿರೀಕ್ಷೆನೂ ಇರಲಿಲ್ಲ. ರಾಹುಲ್ ಗಾಂಧಿ ಬಂದರು, ಕಾಂಗ್ರೆಸ್ನ ಉಳಿದ ಸಂಸತ್ ಸದಸ್ಯರು ಬಂದರು. ಎಲ್ಲರೂ ಬಂದವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಎದುರುಗಡೆ ಇದ್ದಕ್ಕಿದ್ದಾಗ ಧರಣಿ ಕೂತ್ಬಿಟ್ರು. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಯಾರು ನಿರೀಕ್ಷೆ ಮಾಡೇ ಇರಲಿಲ್ಲ. ಇಡೀ ಸೀನ್ ಶಿಫ್ಟೆಡ್ ಟು ಪ್ರೈಮ್ ಮಿನಿಸ್ಟರ್ಸ್ ರೆಸಿಡೆನ್ಸ್. ಸೀನ್ ಶಿಫ್ಟ್ ಆಗೋಯ್ತು. ಏನು ಜಂತರ್ ಮಂತರದ ನಲ್ಲಿ ನಡೀತಾ ಇದ್ದಂತಹ ಚಳವಳಿ ಇದೆಯಲ್ಲ, ಅದಕ್ಕಿಂತ ಎಲ್ಲ ಲಕ್ಷ್ಯ ಇಲ್ಲಿ ಬಂತು. ಸೊ ಆಯ್ತು, ಬಂದರು, ಕೂತರು. ಕಾಂಗ್ರೆಸ್ ಉಳಿದ ನಾಯಕರುಗಳು ಸಪೋರ್ಟ್ ಮಾಡಿದ್ರು. ಈ ನಡುವೆ ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಕೂಡ ಮಾಡಿದ್ರು. ಟ್ವೀಟ್ ಮಾಡಿಬಿಟ್ಟು ಏನಿದೆ ಅಂತಂದ್ರೆ ಯಾರ್ಯಾರು ಬರಬೇಕು ಏನು ಎಲ್ಲರಿಗೂ ಕರೆ ನೀಡಿದ್ರು, ಬನ್ನಿ ಧರಣಿ ಮಾಡೋಣ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಇದು ಎಂತಹ ಸ್ಥಿತಿ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಸ್ ಹೈಲಿ ಪ್ರೊಟೆಕ್ಟೆಡ್ ಏರಿಯಾ. ಅಲ್ಲಿ ನಡೀತಾ ಇರುವಂತಹ ಈ ಧರಣಿ, ವಾಟ್ ಟು ಡೂ? ಸೊ ಮೊದಲೇ ಗೊತ್ತಿದ್ರೆ ರಾಹುಲ್ ಗಾಂಧಿ ಬರೋದನ್ನು ತಡಿಬಹುದಾಗಿತ್ತು. ಆದ್ರೆ ಅವ್ರು ಬಂದು ವಾಹನದ ಮೂಲಕ ಬರಲೇ ಇಲ್ಲ, ಬೈ ವಾಕ್ ಬಂದ್ಬಿಟ್ಟಿತ್ತು. ಇಟ್ ವಾಸ್ ರಿಯಲಿ ಶಾಕಿಂಗ್. ಸೊ ಪ್ರೈಮ್ ಮಿನಿಸ್ಟರ್ ಆಫೀಸ್ ನಲ್ಲಿ ಇದ್ದಂತಹ ಮಂತ್ರಿ ಇದ್ದಾರೆ, ಇನ್ಚಾರ್ಜ್ ಆಫ್ PMOs ಒಬ್ಬ ಮಂತ್ರಿ ಇದ್ದಾರೆ, ಜಿತೇಂದ್ರ ಸಿಂಗ್ ಅಂತ. ಅವರು ತಕ್ಷಣ ಇನ್ನೇನ್ ಮಾಡ್ಬೇಕು? ಸೊ ಮಾತಾಡಿದ್ರು. ಈ ಸಿಚುವೇಶನ್ ನಲ್ಲಿ ಬಂದರು. ಅವರು ಬಂದ್ಬಿಟ್ಟು ರಾಹುಲ್ ಗಾಂಧಿ ಅವರ ಮಾತಾಡಿದ್ರು. ಅವರ ಬೇಡಿಕೆ ಏನು ಅಂತ. ಸೊ ಮೊದಲು ಬಂದ ಮಾಹಿತಿಯ ಪ್ರಕಾರ 5 ಬೇಡಿಕೆಗಳನ್ನ ರಾಹುಲ್ ಗಾಂಧಿ ಇಟ್ಟಿದ್ರು ಕಾಂಗ್ರೆಸ್ ಮುಂದೆ. ಆ 5 ಬೇಡಿಕೆಗಳು ಬಹುತೇಕ ಬೇಡಿಕೆಗಳು ಏನು ಕಾಕ್ರೋಚ್ ಜನತಾ ಪಾರ್ಟಿ ಇಟ್ಟ ಬೇಡಿಕೆಗಳೇ ಆಗಿತ್ತು. ಒಂದು, ಧರ್ಮೇಂದ್ರ ಪ್ರಧಾನ ರೆಸಿಗ್ನೇಷನ್ ಕೊಡಬೇಕು. ಎರಡನೇದು, ಪಾರ್ಲಿಮೆಂಟ್ ನಲ್ಲಿ ಈ ಬಗ್ಗೆ ಚರ್ಚೆ ನಡೀಬೇಕು. ತಪ್ಪಿತಸ್ಥರು ಯಾರಿದ್ದಾರೆ ಇದಾಗಬೇಕು. ಅದ್ರ ಜೊತೆಗೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಂತ ಕುಟುಂಬಗಳು ಏನಿವೆ, ಸೊ ಅವರಿಗೆ ಕಂಪೆನ್ಸೇಷನ್ ಕೊಡಬೇಕು. 5 ವಿಚಾರಗಳು.
ಸೊ ಇವ್ರ ಜೊತೆ ಸುಮಾರು ಒಂದು 15 ನಿಮಿಷಗಳ ಕಾಲ ಮಾತನಾಡಿದ ಜಿತೇಂದ್ರ ಸಿಂಗ್ ಹಾಗೆ ಅಲ್ಲಿಂದ ನೇರವಾಗಿ ಹೋಮ್ ಮಿನಿಸ್ಟರ್ ನೋಡೋದಕ್ಕೆ ಹೊರಟ್ರು. ಯಾಕಂದ್ರೆ ಬಿಜೆಪಿಯ ಒಳಗಡೆ ಎಲ್ಲ ತೀರ್ಮಾನವನ್ನು ತೆಗೆದುಕೊಳ್ಳೋ ಅಮಿತ್ ಶಾ. ಮೋದಿಯವರು ಒಂದು ರೀತಿಯಲ್ಲಿ ನನಗೆ ಇತ್ತೀಚೆಗೆ ಅನಿಸ್ತಾ ಇದ್ದು ಅವ್ರು ಉತ್ಸವ ಮೂರ್ತಿ ಮಾತ್ರ, ಅವ್ರನ್ನ ನಿಯಂತ್ರಿಸುವವರು ಬೇರೆ, ಅವ್ರನ್ನ ಮುಖವನ್ನು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಎಸ್ಟಾಬ್ಲಿಷ್ಡ್ ಫೇಸ್ ಅಂತ ಅವ್ರ ಹತ್ರ ಏನು ಮಾತನಾಡಿಸ್ಬೇಕೋ ಅನ್ನೋದೇನಿದೆ ಸಂಘ ಪರಿವಾರ ಅವರು ಹೇಳ್ಬಿಟ್ಟು ಅವರು ಟೆಲಿಪ್ರಾಂಪ್ಟರ್ ಇಡ್ತಾರೆ, ಟೆಲಿಪ್ರಾಂಪ್ಟರ್ ನೋಡ್ಕೊಂಡು ಮಾತಾಡ್ತಾರೆ. ಅದ್ರ ಜೊತೆಗೆ ಅವ್ರ ಸ್ಟ್ರಾಟಜಿ ಎವ್ರಿಥಿಂಗ್ ಇಸ್ ದಟ್ ಡಿಸೈಡೆಡ್ ಬೈ ನಂಬರ್ 2 ಅಮಿತ್ ಶಾ. ಸೊ ಇದಕ್ಕಿದ್ದಾಗಿದೆ ಯೂಸುವಲಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ನಲ್ಲಿ ನಡೆದಿದೆ, ಹಾಗಿದ್ರೆ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡ್ಬೇಕು ಅಲ್ವಾ. ಅವ್ರ ಮನೆ ಎದುರುಗಡೆನೆ ಪ್ರತಿಭಟನೆ ನಡೀತಾ ಇದೆ. ಇವರು ಮಿನಿಸ್ಟರ್ ಫಾರ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅವರು ಜಿತೇಂದ್ರ ಸಿಂಗ್ ಅವರು ಅವ್ರು ಮಾಡಿಲ್ಲ, ಅಲ್ಲಿಂದ ಓಡೋಗಿದ್ದು ಅಮಿತ್ ಶಾ. ಅಂದ್ರೆ ಕಂಟ್ರೋಲ್ ಎವ್ರಿಥಿಂಗ್ ಈಸ್ ವಿತ್ ಅಮಿತ್ ಶಾ. ಸರಿ ಹೋದ್ರು, ಅವ್ರ ಹತ್ರ ಮಾತನಾಡಿದ ಮೇಲೆ ಬರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಜಿತೇಂದ್ರ ಸಿಂಗ್ ಒಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ ನಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಬೇಡಿಕೆ ಇಟ್ಟಿದ್ರೋ ಆ ಬೇಡಿಕೆಯನ್ನೇ ಟ್ವಿಸ್ಟ್ ಮಾಡಲಾಗಿತ್ತು. ಅಂದ್ರೆ ಪ್ರಮುಖವಾಗಿ 5 ಬೇಡಿಕೆಗಳನ್ನು ಏನಿಟ್ಟಿದ್ರು ಅದರಲ್ಲಿ ಇಲ್ಲ, ಮೊದಲು ರಾಹುಲ್ ಗಾಂಧಿ ಅವರು ಹೇಳಿದ್ದು ಒಂದೇ ಬೇಡಿಕೆ, ಪಾರ್ಲಿಮೆಂಟ್ ನಲ್ಲಿ ಈ ಬಗ್ಗೆ ಚರ್ಚೆ ನಡೀಬೇಕು, ಉಳಿದು ಹೇಳೇ ಇಲ್ಲ ಅಂತ. ಕೇವಲ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ನಡೀಬೇಕು ಅನ್ನೋ ಒಂದೇ ಬೇಡಿಕೆಯನ್ನು ಇಟ್ಕೊಂಡು ಲೀಡರ್ ಆಫ್ ಅಪೋಸಿಷನ್ ಧರಣಿ ಮಾಡ್ತಾರ. ಸೊ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ವಿದ್ಯಾರ್ಥಿಗಳ ಬೇಡಿಕೆಯಾಗಿತ್ತು. ಸೊ ರಾಹುಲ್ ಗಾಂಧಿ ಅವರು ಹೇಳಿದ್ದು ಅದೇನೆ, ವಿದ್ಯಾರ್ಥಿಗಳ ಬೇಡಿಕೆಯನ್ನ ಈಡೇರಿಸಿ ಅಂತ. ಆದ್ರೆ ಸೊ ರಾಜೀನಾಮೆ ಕೊಡಿಸೋದಕ್ಕೆ ಸಿದ್ಧರಿಲ್ಲದಿದ್ದಂತ ಅಮಿತ್ ಶಾ ಏನ್ ಮಾಡಿದ್ರು ಅಂದ್ರೆ ಜಿತೇಂದ್ರ ಸಿಂಗ್ ಅವ್ರ ಹತ್ರ ಹೇಳ್ಬಿಟ್ಟು ಅದನ್ನ ಅವನ ಹೇಳಿಕೆಯನ್ನು ಟ್ವೀಟ್ ನಲ್ಲಿ ಬದಲಾಯಿಸಿದ್ರು. ಅಂದ್ರೆ ಈ ಏನು ಪ್ರಧಾನ್ ಅವರ ರಾಜೀನಾಮೆಯನ್ನ ಸೊ ಒತ್ತಾಯವೇ ಮಾಡಿರ್ಲಿಲ್ಲ ರಾಹುಲ್ ಗಾಂಧಿ, ಕೇವಲ ಚರ್ಚೆ ಮಾಡ್ಬೇಕು ಅಂತ ಹೇಳಿದ್ರು. ಟ್ವೀಟ್ ಮಾಡಿ ಅದನ್ನೇ ಪ್ರಚಾರ ಮಾಡ್ಸೋಕೆ ಶುರು ಮಾಡಿದ್ರು. ಎಲ್ಲ ಗೋಧಿ ಮೀಡಿಯಾಸ್ ಎಲ್ಲ ಎದ್ಕೊಬಿಟ್ಟು ಆಯ್ತಪ್ಪ ಏನಾದ್ರು ರಕ್ಷಣೆ ಮಾಡಕ್ ಒಂದು ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಎದ್ದು ಬಿದ್ದು ಹೊಡಿತಾ ಇದ್ದಾರೆ. ಸೊ ಅದು ಶುರುವಾಯ್ತು. ಸೊ ರಾಹುಲ್ ಗಾಂಧಿ ಅವರ ಕೂತ ಮೇಲೆ ಇದಕ್ಕಿದ್ದಾಗ ಉಳಿದ ಅಪೋಸಿಷನ್ ಪಾರ್ಟಿಗಳಿಗೂ ಕೂಡ ಇದು ಬೇರೆ ಬೇರೆ ರೀತಿಯ ಸಂದೇಶಗಳನ್ನು ಕಳಿಸ್ಬಿಡ್ತು. ನೋಬಡಿ ಎಕ್ಸ್ಪೆಕ್ಟೆಡ್ ಒನ್. ಇದರಿಂದ ಸೀರಿಯಸ್ ಆದ ಪ್ರಾಬ್ಲಮ್ ಆಗಿದ್ದು ಆಮ್ ಆದ್ಮಿ ಪಕ್ಷ. ಯಾಕೆಂದ್ರೆ ಇಡೀ ಈ ಒಂದು ಚಳವಳಿಯ ಲಾಭ ಇದೆಯಲ್ಲ ಅದನ್ನ ಪಡೆದುಕೊಳ್ಳುವುದಕ್ಕೆ ಆಮ್ ಆದ್ಮಿ ಪಾರ್ಟಿ ಮೊದಲಿಂದಲೂ ಯತ್ನ ಮಾಡಿತ್ತು. ಸೊ ಅರವಿಂದ್ ಕೇಜ್ರಿವಾಲ್ ಅವರು ಹೋಗಿ ದಟ್ ಸೋನಂ ವಾಂಗ್ಚುಕ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿ ಅವರೆಲ್ಲ ಲೀಡರ್ಗಳು ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲರೂ ಕೂಡ ಈ ಚಳವಳಿಯಲ್ಲಿ ಪಾಲ್ಗೊಂಡು ಅದರ ಲಾಭವನ್ನ ಮುಂದಿನ ಪಂಜಾಬ್ ಚುನಾವಣೆಯಲ್ಲಿ ಪಡಿಬೇಕು ಅನ್ನೋದು ಕೇಜ್ರಿವಾಲ್ ಅವರ ಆಸೆ ಇದ್ದಂತೆ ಕಾಣುತ್ತೆ. ಯಾವಾಗ ಇಡೀ ಸೀನ್ ಶಿಫ್ಟೆಡ್ ಟುವರ್ಡ್ಸ್ ದ ಕಾಂಗ್ರೆಸ್ ಅಂಡ್ ರಾಹುಲ್ ಗಾಂಧಿ, ಇಟ್ ವಾಸ್ ಶಾಕಿಂಗ್ ಟು ಆಮ್ ಆದ್ಮಿ ಪಾರ್ಟಿ. ತಕ್ಷಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದು ಜುಗಲ್ ಬಂದಿ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಯು ಸಿ ದಟ್ ಬಿಜೆಪಿ, ಇಬ್ಬರ ನಡುವೆ ಜುಗಲ್ ಬಂದಿ, ಅದಿಲ್ಲದಿದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಹತ್ರ ಯಾಕೆ ಅವ್ರಿಗೆ ಬರೋದಕ್ಕೆ ಅವಕಾಶ ಕೊಡ್ತಾ ಇದ್ರು ಅಂತೇಳಿ ಇಡೀ ಇದನ್ನ ತಮಗೆ ಬೇಕಾದ ಹಾಗೆ ತಿರ್ಸಿಕೊಳ್ಳುವ ಒಂದು ಯತ್ನವನ್ನ ಮಾಡೋದು. ಉಳಿದೆಲ್ಲ ಯಾರ್ಯಾರು ಏನ್ ಮಾಡಬೇಕು, ಯಾರು ಎಲ್ಲ ಆಲ್ ಅದರ್ ಅಪೋಸಿಷನ್ ಪಾರ್ಟೀಸ್ ವಿಲ್ ಹ್ಯಾವ್ ಟು ಟೇಕ್ ಎ ಕಾಲ್ ನಾವು. ಈಗಾಗಲೇ ನಾನು ನಿಮ್ ಜೊತೆ ಮಾತನಾಡ್ಬೇಕಾದ್ರೆ ಸುಪ್ರಿಯಾ ಸೂಲೆ ಅವರು NCP ಅವರು ಬಂದು ರಾಹುಲ್ ಗಾಂಧಿ ಜೊತೆ ನಿಂತಿದ್ದಾರೆ. ರಾಹುಲ್ ಗಾಂಧಿ ಕಾಲ್ಡ್ ಫಾರ್ ದಿಸ್ ಥಿಂಗ್, ಬನ್ನಿ ಅನ್ನುವ ಕರೆಯನ್ನ ಅವರು ನೀಡಿದ್ದಾರೆ. ಸೊ ಬಹುಮಟ್ಟಿಗೆ ಕಾಂಗ್ರೆಸ್ ಮೂಲಗಳ ಪ್ರಕಾರ ರಾತ್ರಿ ಇಡೀ ಕೂಡ ಧರಣಿಗೆ ಕುಳಿತುಕೊಳ್ಳುವ ಸಾಧ್ಯತೆ ಇದೆ. ಈ ನಡುವೆ ಕಾಂಗ್ರೆಸ್ ಆಡಳಿತ ರಾಜ್ಯದ ಇಬ್ಬರು ಮುಖ್ಯಮಂತ್ರಿಗಳು ಕೂಡ ಸ್ವಲ್ಪ ಹೊತ್ತು ಕಾಣಿಸ್ಕೊಂಡ್ರು ರಾಹುಲ್ ಗಾಂಧಿ ಅವ್ರ ಜೊತೆ. ಅದರಲ್ಲಿ ಒಬ್ರು ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು, ಆ ಕೇರಳದ ಮುಖ್ಯಮಂತ್ರಿಗಳು ಸತೀಶನ್ ಅವರು ಇಬ್ಬರು ಇದ್ದರು. ಸ್ವಲ್ಪ ಸಮಯದ ನಂತರ ಅವರು ಕಾಣ್ತಾ ಇರಲಿಲ್ಲ. ಸೊ ಬೇರೆ ಕಾರ್ಯ ನಿಮಿತ್ತ ಹೊರಟಿರ್ಬೋದು. ಸೊ ಇಡೀ ಇದೇನಿದೆ ಇದು ಇಟ್ ಹ್ಯಾಸ್ ಎ ಡಿಫ್ರೆಂಟ್ ಇಂಪ್ಯಾಕ್ಟ್ ಅಂತ. ಒಂದು, ಕಾಂಗ್ರೆಸ್ ಇಸ್ ಟ್ರೈಂಗ್ ಟು ಹೈಜಾಕ್ ಅಂತ. ಹೇಗಿತ್ತು ಅಂದ್ರೆ ಕಾಂಗ್ರೆಸ್ಗೂ ಕೂಡ ಬಹಳ ಈ ವಿದ್ಯಾರ್ಥಿ ಚಳವಳಿಯ ಲಾಭವನ್ನ ಪಡೆಯುವುದು ಹೇಗೆ ಅಂತ ಹೇಳಿ ಎವ್ರಿ ಪೊಲಿಟಿಕಲ್ ಪಾರ್ಟಿ ಇಸ್ ಟ್ರೈಂಗ್. ಇದು ಬಹಳ ಸ್ಪಷ್ಟವಾಗಿ ಫಸ್ಟ್ ತಿಳ್ಕೊಳ್ಳಿ. ಅದರ ಜೊತೆಗೆ ಕಾಂಗ್ರೆಸ್ ಜನತಾ ಪಾರ್ಟಿಯ ವಿದ್ಯಾರ್ಥಿಗಳು ಏನಿದ್ದಾರೆ ಅದು ನಿಜವಾದ ವಿದ್ಯಾರ್ಥಿಗಳ ಧ್ವನಿ, ಅವರಿಗೆ ರಾಜಕೀಯ ಇಲ್ಲ. ಆದ್ರೆ ಅದನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವ ಯತ್ನವನ್ನ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮಾಡ್ತವೆ. ಅದು ಹೇಗೆ ಅನ್ನೋದು ಹೇಳ್ತೀನಿ. ಒಂದನೇದಾಗಿ ಬಿಜೆಪಿ ಅಧಿಕಾರಾರೂಢ ಬಿಜೆಪಿ, ಇದು ಅವರಿಗೆ ಈ ಚಳವಳಿಯ ನೇರವಾದ ಪರಿಣಾಮ ತಮ್ಮ ಮೇಲೆ ಬೀಳೋದ್ರಿಂದ ಅವರು ತಮ್ಮ ಕಾಲಾಳುಗಳನ್ನ, ₹2 ವಾಟ್ಸಪ್ ಯೂನಿವರ್ಸಿಟಿಯ ಪ್ರೊಫೆಸರ್ಗಳನ್ನ
ಎಲ್ಲರನ್ನು ಬಳಸಿಕೊಂಡು ಇವರು ಚೀನಾದ ಏಜೆಂಟ್ರು, ಪಾಕಿಸ್ತಾನದ ಏಜೆಂಟ್ರು, ಇವರು ಅಲ್ಲವೇ ಅಲ್ಲ, ವಿದ್ಯಾರ್ಥಿಗಳೇ ಅದ್ರ ಗಡ್ಡ ಬರುತ್ತೆ ಅಲ್ರಿ. ವಿದ್ಯಾರ್ಥಿಗಳ ಜೊತೆ ಅವರ ಪಾಲಕರು ಬಂದಿದ್ದಾರೆ. ಸೊ ಆ ಮೂಲಕ ಇಡೀ ಆ ಚಳವಳಿಯನ್ನ ಅದರ ಕ್ರೆಡಿಬಿಲಿಟಿಯನ್ನ ನಾಶಪಡಿಸೋದು ಅಂತ. ದಟ್ ಇಸ್ ಬಿಜೆಪಿ ಅವರ ಆಟನೇ ಹಂಗೆ ಅಲ್ವಾ. ರೈತರ ಚಳವಳಿ ಸಂದರ್ಭದಲ್ಲೂ ಕೂಡ ಖಾಲಿಸ್ತಾನಿಗಳು ಅಂತ ಹೇಳ್ಬಿಟ್ಟು ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಟ್ರೈ ಮಾಡಿ ಫೇಲ್ ಆಗಿ ನಂತರ 3 ಕೃಷಿ ಕಾನೂನು ಅದು ವಾಪಸ್ ಪಡೆದ್ರು. ಇಲ್ಲೂ ಕೂಡ ಅದನ್ನೇ ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ರು. ಟ್ರೈ ಮಾಡ್ಬಿಟ್ಟು ಏನಾದ್ರೂ ಮಾಡಿ ಈ ಚಳವಳಿಯನ್ನ ನಾಶಪಡಿಸ್ಬೇಕು ಅಂತ. ಸೊ ಇದು ಬಿಜೆಪಿ ಎಜೆಂಡಾ. ಅದಕ್ಕೆ ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಇವತ್ತು ಕೂಡ ಅವರು ಮಾತನಾಡ್ಬೇಕಾದ್ರೆ NDA ಸಭೆಯಲ್ಲಿ ಮಾತನಾಡ್ಬೇಕಾದ್ರೆ, ಪಾಪ ಹುಡುಗರು ದಾರಿ ತಪ್ಪಿದವರು, ನಾವೆಲ್ಲ ಸೇರಿ ದಾರಿಗೆ ತರೋಣ. ಹ್ಯಾಂಗ್ ದಾರಿ ತರೋದು? ಪೊಲೀಸರನ್ನ ಬಿಟ್ಟು ಹೊಡೆಯುವ ಮೂಲಕ ದಾರಿ ತರ್ತಿರೋ, ರಕ್ತವನ್ನು ಹರಿಸುವ ಮೂಲಕ ದಾಳಿ ತರ್ತಿರೋ, ಅಥವಾ ಕೈಯಲ್ಲಿ ಲಾಠಿ ಹಿಡಿದಂತ ಅವ್ರು ಬಿಜೆಪಿ ಕಾರ್ಯಕರ್ತರೋ, RSS ಕಾರ್ಯಕರ್ತರೋ, ಸಂಘ ಪರಿವಾರದ ಕಾರ್ಯಕರ್ತರು ಗೊತ್ತಿಲ್ಲ, ಆ ವಿದ್ಯಾರ್ಥಿಗಳ ಮೇಲೆ ಹೊಡೆಯುವ ಮೂಲಕ ಅವ್ರು ದಾರಿ ತರ್ತಿರೋ. ದಾರಿಗೆ ತರಬೇಕಾದ ವಿದ್ಯಾರ್ಥಿಗಳಲ್ಲ, ದಾರಿಗೆ ಬರಬೇಕಾದ್ದು ಈ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ ದಾರಿ ತಪ್ಪಿ ಹೋಗಿದೆ. ಇದು ಅವ್ರ ದಾರಿಗೆ ಬರಬೇಕು, ಆದ್ರೆ ಬೇರೆಯವ್ರ ದಾರಿಗೆ ತರಿಸ್ಬೇಕು ಅಂತ. ದಟ್ ಇಸ್ ಬಿಜೆಪಿ ಎಜೆಂಡಾ. ಇನ್ಕಮ್ ಟು ದ ಕಾಂಗ್ರೆಸ್ ಇರೋ ಸಮಸ್ಯೆ ಒಂದು ಭಯ ಅಂತ. ಈ ಚಳವಳಿಯ ಲಾಭ ತಮಗೆ ಸಿಗುತ್ತೋ ಇಲ್ಲೋ, ದಟ್ ಇಸ್ ಅ ಸೀರಿಯಸ್ ಥಿಂಗ್ ಫಾರ್ ಕಾಂಗ್ರೆಸ್. ಯಾಕೆಂದ್ರೆ ಈ ಚಳವಳಿಯಲ್ಲಿ ಭಾಗವಹಿಸಬೇಕೋ ಬೇಡವೋ ಅನ್ನುವ ಸ್ಥಿತಿಯಲ್ಲೇ ಕಾಂಗ್ರೆಸ್ ಇತ್ತು ಅಂತ. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಇಂಟರ್ಫಿಯರ್ ಆಗ್ಬಿಟ್ಟು ಸೋನಮ್ ವಾಂಗ್ಚುಕ್ ಅವರ ತಂದೆ ಮತ್ತು ಇಂದಿರಾ ಗಾಂಧಿ ರಿಲೇಷನ್ ಅನ್ನ ಹೇಳಿ, ಇಲ್ರಪ್ಪ ಚಳವಳಿ ಬೆಂಬಲ ಕೊಡಿ ಅಂತ ಹೇಳಿದ ಮೇಲೆ ಎದ್ದು ಬಿದ್ದು ಕಾಂಗ್ರೆಸ್ ಒಬ್ಬರನ್ನ ಕಳಿಸ್ಕೊಟ್ರು, ಪವನ್ ಖೇರಾ ಅವ್ರನ್ನ ಕಳಿಸ್ಕೊಟ್ರು. ಅದಾದ ಮೇಲೂ ಕೂಡ ಚಳವಳಿಯ ನಡೆಯುವ ಸ್ಥಳದಲ್ಲಿ ರಾಹುಲ್ ಗಾಂಧಿ ಆಗ್ಲಿ, ಪ್ರಿಯಾಂಕಾ ಗಾಂಧಿ ಆಗ್ಲಿ ಇರ್ಲಿಲ್ಲ, ಕಾಂಗ್ರೆಸ್ ನಾಯಕರು ಇರ್ಲಿಲ್ಲ. ಅವರಿಗೆ ಈ ಚಳವಳಿಯ ಭಯ ಇತ್ತು ಅಂತ. ಅದರ ರಾಜಕೀಯ ಲಾಭ ನಮಗೆ ಸಿಗದಿದ್ರೆ ಏನ್ ಕತೆ ಅನ್ನು ಪಡೆಯುವುದೇ. ಆದ್ರಿಂದ ಇಡೀ ಈ ಒಂದು ಚಳವಳಿಯನ್ನ ಹೈಜಾಕ್ ಮಾಡುವುದಕ್ಕೆ, ತನ್ನ ಲಾಭಕ್ಕೆ ತೆಗೆದುಕೊಳ್ಳುವುದಕ್ಕೆ, ಸೊ ಖರ್ಗೆ ಅವರ ಮನೆಯಲ್ಲಿ ಯಾವಾಗ ಅವರ ಹುಟ್ಟುಹಬ್ಬದ ಸಲುವಾಗಿ ಹೋದ್ರು, ಆಗ ರಾಹುಲ್ ಗಾಂಧಿ ಟು ದಿ ಡಿಸಿಷನ್, ವಿ ಶುಡ್ ಯೂಸ್ ಇಟ್ ಆಸ್ ಎ ಪೊಲಿಟಿಕಲ್ ವೆಪನ್. ಅದು ಅವರು ತೆಗೆದುಕೊಂಡ ತೀರ್ಮಾನ ಆಗಿತ್ತು, ರಾಹುಲ್ ಗಾಂಧಿ ಅವರದು. ಇದ್ದಕ್ಕಿದ್ದ ಹಾಗೆ ಅದನ್ನ ಮಾಸ್ಟರ್ ಸ್ಟ್ರೋಕ್ ಅನ್ನಿ ಯಾವುದೋ ಸ್ಟ್ರೋಕ್ ಅನ್ನಿ ಅವರು ಆ ತೀರ್ಮಾನವನ್ನ ತೆಗೆದುಕೊಂಡು ಕಾಲು ನಡಿಗೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಮನೆಯ ಎದುರು ಬಂದರು. ಇನ್ನು ನಾನು ನಿಮ್ಮ ಹೇಳಿದ ಆಮ್ ಆದ್ಮಿ ಪಾರ್ಟಿ ವಾಸ್ ಟ್ರೈಂಗ್ ಟು ಸಿ ದಟ್ ಯೂಸ್ ಇಟ್. ಅದ್ರ ಜೊತೆಗೆ ನೀವು ಉತ್ತರ ಪ್ರದೇಶ ಸೇರಿದಂತೆ 5 ರಾಜ್ಯಗಳ ಚುನಾವಣೆ ಬೇರೆ ಬರುತ್ತೆ, ಅದನ್ನು ರಾಜಕೀಯ ಲಾಭ ಪಡೆಯಬೇಕು, ಯಾರೇ ಹೇಗೆ ಅಂತ. ಆದರೆ ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ವಿದ್ಯಾರ್ಥಿಗಳ ಧ್ವನಿ ಇದೆಯಲ್ಲ, ಅದು ನಿಜವಾದದ್ದು. ಈ ದೇಶದ ಯುವಕರು ಎದ್ದು ನಿಂತಿದ್ದಾರೆ. ಅವರ ಇಡೀ ಆ ಒಂದು ಸ್ಟ್ಯಾಂಡ್ ನಲ್ಲಿ ಪ್ರಾಮಾಣಿಕತೆ ಇದೆ. ಆ ಮಕ್ಕಳು ಅವರ ಮುಖಗಳನ್ನ ನೋಡಿ, ಅವರ ಕಣ್ಣುಗಳನ್ನು ನೋಡಿ, ಅವರ ಕಣ್ಣುಗಳಲ್ಲಿ ನಿಮಗೆ ಪ್ರಾಮಾಣಿಕತೆ ಕಾಣುತ್ತೆ, ಅವರ ನಡಿಗೆಯಲ್ಲಿ ಬದ್ಧತೆ ಕಾಣುತ್ತೆ. ಆದರೆ ನಿಮ್ಮೆಲ್ಲ ರಾಜಕೀಯ ಪಕ್ಷಗಳ ನಾಯಕರ ನಡವಳಿಕೆ ಕೂಡ ಅದು ರಾಜಕೀಯ ಲಾಭವನ್ನ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದು ಅಂತ. ಸೊ ಇಷ್ಟು ದಿನ ಆಯ್ತು ಈ ಇಶ್ಯೂ ಸಂಬಂಧಪಟ್ಟ ಹಾಗೆ. ಕಾಂಗ್ರೆಸ್ ಕೂಡ ಮೊದಲೇ ಪ್ರತಿಭಟನೆ ಮಾಡಬಹುದಾಗಿತ್ತು ನೀಟ್ ವಿಚಾರದಲ್ಲಿ. ಏನೂ ಮಾಡದೆ ಕೂತಾಗ ಯಾವಾಗ ವಿದ್ಯಾರ್ಥಿಗಳ ರಸ್ತೆಗೆ ಇಳಿದ್ರು, ಅದನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಟ್ರೈ. ಸೊ ಅದಕ್ಕೆ ಹೋಗಿ ಅಲ್ಲಿ ಕೂತ್ಕೋತಾರೆ. ಕಾಂಗ್ರೆಸ್ ಆಡಳಿತ ರಾಜ್ಯಗಳ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂತ್ಕೋತಾರೆ. ಅವ್ರವ್ರ ರಾಜ್ಯಗಳಲ್ಲಿ ಯಾವ ಪರೀಕ್ಷೆ ಹೇಗೆ ನಡೆಸ್ತಿದ್ದಾರೆ ಅನ್ನೋದು ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ, ಅದು ಬೇರೆ ಬಂದು ಕೂತ್ಕೋತಾರೆ. ಆದ್ರೆ ಇದು ಕೂಡ ವಿದ್ಯಾರ್ಥಿಗಳಿಗೆ ಮಾಡುವ ದ್ರೋಹ ಆಗುತ್ತೆ. ರಾಜಕೀಯ ಲಾಭವನ್ನ ಮರೆತು ಈ ಒಂದು ಚಳವಳಿಗೆ ಬೆಂಬಲ ನೀಡಬೇಕಾದ್ದು ಅದು. ಯಾಕಂದ್ರೆ ವಿದ್ಯಾರ್ಥಿಗಳ ಧ್ವನಿ. ಹಾಗೇನೆ ಜಂಜಿ ಇದೆಯಲ್ಲ, ಇಡೀ ಏಷ್ಯಾದಲ್ಲಿ ಎಲ್ಲೆಲ್ಲಿ ನಡೀತು ಅಂತ ಆ ಇತಿಹಾಸವನ್ನ ನೊಮ್ಮೆ ನೋಡಿ. ಶ್ರೀಲಂಕಾ ಇರ್ಬೋದು, ನೇಪಾಳ ಇರ್ಬೋದು, ಅಲ್ಲಿ ಹೇಗೆ ರಾಜಕೀಯ ಪಕ್ಷಗಳನ್ನ ಕಾಲಲ್ಲಿ ಹಾಕಿ ತುಳಿದ್ರು ಯುವ ಸಮುದಾಯ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಆದ್ರಿಂದ ರಾಜಕೀಯ ಲಾಭ ಒಂದೇ ಅಲ್ಲ. ಯಾವಾಗ ಪ್ರಾಮಾಣಿಕ ಧ್ವನಿ ಹೊರಗಡೆ ಬರುತ್ತೋ, ಯುವ ಸಮುದಾಯ ಎದ್ದು ನಿಲ್ಲುತ್ತೋ, ಆಗ ರಾಜಕೀಯ ನೇಪಥ್ಯಕ್ಕೆ ಸರಿಯಲೇಬೇಕು. ಇದನ್ನ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ಅರ್ಥ ಮಾಡ್ಕೋಬೇಕಾಗಿದೆ. ಅದು ಇದುವರೆಗಿನ ಬೆಳವಣಿಗೆನ ತಲುಪಿಸಿದೀನಿ. ನೆಕ್ಸ್ಟ್ ಮೇಜರ್ ಬೆಳವಣಿಗೆ ಆದ್ರೆ ತಮಗೆ
ತಲುಪಿಸ್ತೀನಿ ವಿಶ್ಲೇಷಣೆಯೊಂದಿಗೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲ ನಮಸ್ಕಾರ.